ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಿ ಇದೊಂದು ದೊಡ್ಡ ಸಾಹಸ ಅವರು. ಯಾಕೆಂದ್ರೆ ಧರ್ಮದ ಹೆಸರಿನಲ್ಲಿ, ಧರ್ಮದ ಒಂದು ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡುವಂಥ ಅಲ್ಲಿ ಜನ ಅವ್ರು ಯಾರು ಅನ್ನೋದು ಇವತ್ತು ಹೊರ ಸಿಗಬೇಕಾಗಿದೆ. ಈಗಾಗಲೇ ಅದು ಹೆಚ್ಚು ಕಡಿಮೆ ಹೆಗಡೆಯವ್ರ ಮೇಲೆ ಈಗಾಗಲೇ ಆರೋಪಗಳಿದ್ದಾವೆ ಸಾಕಷ್ಟು. ಅದು ಎಲ್ಲಿಯವರೆಗೆ ಆರೋಪಗಳು ಸಿದ್ಧ ಆಗೋದಿಲ್ಲವೋ ಅಲ್ಲಿವರೆಗೆ ಅವ್ರ ಆರೋಪಿ ಅಷ್ಟ, ಅದು ನಾವು ಹೇಳಬೇಕಾಗಿದೆ. ಮತ್ತು ಯಾರ ಬಗ್ಗೆ ನೋಡಿ ಸಣ್ಣದಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಏನೂ ಇರ್ಬೋದು ರಹಸ್ಯ. ಅದು ಈ ಪ್ರಮಾಣದಲ್ಲಿನ 1, 2, 3, 4 ಹೇಳ್ತಿಲ್ಲ ನಿಮ್ಗೆ ಆರಂಭದಲ್ಲ. ಅಷ್ಟಾಗಿದ್ರೆ ಇಷ್ಟೊಂದು ಏನು ಮರೆತು ಹೋಗ್ತಿದ್ರು ನಾವು ಜಗತ್ತ ಇತ್ತು ನೋಡಿದ್ರೆ ಆ ಶರೀರದ ಅಂಗಾಂಗಗಳು ಮಾರುವಂಥದ್ದಕ್ಕೆ ನಡೀತದೆ. ಅದಕ್ಕೆ ಕೊಲೆ ಆಗ್ತಾವ ಇವು ಅನ್ನೋದೊಂದು ದೊಡ್ಡ ಪ್ರಶ್ನೆ, ಇವತ್ತು ಮೂಲಭೂತ ಪ್ರಶ್ನೆ ನಿಂತುಬಿಟ್ಟದ. ಇದು ನಿಜ ಆದ್ರೆ ಅದು ಖಾಸಗಿ ಆಸ್ಪತ್ರೆಯಲ್ಲಿ ಅದು ಹೋಗಿದ್ದರಿಂದಾಗಿ ಈ ಸಮಸ್ಯೆ ಬರ್ಲಿಕ್ಕೆ ರೀ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆದ್ರೆ ಮಾತು ಬೇರೆ ಆಗ್ತಿತ್ತು. 75 ಮಾತು ಹೆಚ್ಚು ಕಡಿಮೆ ಎಲ್ಲನೂ ಈಗಾಗಲೇ ಅದು ಆ ಒಂದು ಡ್ರೈವರ್ಗಳು ಇದು ಗಾಡಿಯ ಏನು ಮಾಸ್ಟರ್ಗೆ ಹೋಗಿ ಹಾಕುವಂಥ ಗಾಡಿಗಳು ಈಗಾಗಲೇ ಅದು ಅವರ ಡ್ರೈವರ್ಗಳು ಕರೆಸಿ ಮಾತಾಡಿದ್ದಾಗಿದೆ. ಅವರು ತಮ್ಮ ಹೇಳಿಕೆಗಳು ಕೊಟ್ಟಿದ್ದಾರೆ. ತಾವು ಎಷ್ಟು ಒಯ್ದರು, ಎಷ್ಟು ಓದ್ತಾಯಿದ್ರು. ಅದು ಒಮ್ಮೆ ಹೋಗೋದು 8,000 ಸಾವಿರ ಇಲ್ಲ, 60 ಕಿಲೋಮೀಟ್ರಿಗೆ 7,000, 7,000, 6,000 ತೊಗೊಂಡಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಯಾಕೆ ಕೊಟ್ಟರು, ಏನು ಕಾರಣ ಕೊಟ್ಟರು? ಅದು ಈ ಗ್ರಾಮ ಪಂಚಾಯತಿಯವರು ಏನು ಇದರ ಅರ್ಥ, ಇದು ಒಳಮರ್ಮೇನ. ಇನ್ನು SIT ದಿಶೆಯಲ್ಲಿ ತನ್ನ ಕೆಲಸ